ನಮಸ್ತೆ ಪ್ರಿಯ ವೀಕ್ಷಕರೇ ಗೃಹಲಕ್ಷ್ಮಿಯ ಒಂದು ಹಣವನ್ನು ರದ್ದು ಮಾಡ್ತಾರಾ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಹೌದು, ನೀವು ಇಲ್ಲಿವರೆಗೂ ಕೂಡ ಕಾದು ಕೂತ್ಕೊಂಡ್ಬಿಟ್ಟಿದ್ದೀರಾ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಹೇಳಿ, ನಮಗೆ ಬರ್ತಾ ಇಲ್ಲ, ನಮಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಹೌದು, ಖಂಡಿತವಾಗ್ಲೂ ನಿಮಗೆ 11 ದಿನ ಕಂತಿನ ಹಣ ಬಂದಿಲ್ಲ. ಇದನ್ನು ನಾವು ಕೂಡ ಕೇಳಿದ್ದೀವಿ. ನಾವು ಈಗಾಗಲೇ ಕೂಡ ಹೇಳಿದ್ವಿ. ಮೊನ್ನೆಯಿಂದ ಮೈಸೂರಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಮಹಿಳೆಯರು ರಸ್ತೆಗಿಳಿತಾ ಇದ್ದಾರೆ. ಇವತ್ತು ನೋಡಿದ್ರೆ ತುಮಕೂರು ಮತ್ತು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆಗಳನ್ನ ಮಾಡಿ ಈ ಒಂದು CM ಸಿದ್ದರಾಮಯ್ಯನವರ ಒಂದು ಆಫೀಸ್ಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಯಾಕೆ ಅಂತಂದರೆ, ನೀವು ನಮಗೆ ಏನಂತ ಹೇಳಿದ್ರಿ, ಸ್ಟಾರ್ಟಿಂಗ್ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಮಗೆ ಕೊಡ್ತೀವಿ, 2,000 ರೂಗಳನ್ನು ಮಹಿಳೆಯರ ಖಾತೆಗೆ ಹಾಕ್ತೀವಿ, ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿದ್ವಿ. ಆದರೆ ನಾವು ನಿಮ್ಮನ್ನು ಗೆಲ್ಸಿದ್ದೀವಿ. ಆದರೆ ಇವತ್ತು ನೀವು ನಮಗೆ 2,000 ರೂಗಳನ್ನು ಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಬಡತನ ಕೂಡ ನಮಗೆ ನೀಗಿಲ್ಲ. ನಾವು ಇನ್ನೂ ಕೂಡ ಬಡತನದಲ್ಲೇ ಇದ್ದೀವಿ. ನಮಗಿನ್ನೂ ಕೂಡ ಅನ್ನಭಾಗ್ಯದ ಹಣ ಬಂದಿಲ್ಲ. ನೀವೇ ಹೇಳಿದ್ವಿ, ನಮ್ಮನ್ನು ಒಂದು ಅನ್ನಭಾಗ್ಯದ ಒಂದು ರೋಗ ಮುಕ್ತ ಆಗಬೇಕು, ಹಸಿವು ಮುಕ್ತ ಆಗಬೇಕು ಅಂತ ಹೇಳಿದ್ರಿ CM ಸಿದ್ದರಾಮಯ್ಯನವರು. ಆದರೆ ನಮಗೆ ಇವತ್ತು ಕೂಡ ಬಡತನ ಇದೆ. ಇವತ್ತು ಕೂಡ ನಮಗೆ ಮನೆಯಲ್ಲಿ ಅನ್ನ ಇಲ್ಲ ತಿನ್ನೋದಕ್ಕೆ. ನಮಗೆ ಅನ್ನಭಾಗ್ಯದ ಹಣನೂ ಕೂಡ ಬಂದಿಲ್ಲ. ಈ ಕಡೆ ನೀವು ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಫಸ್ಟು ಒಂದು ಪಾಯಿಂಟೇ, ಕಾಂಗ್ರೆಸ್ ಸರ್ಕಾರದ್ದು, ನಾವು ಗೃಹಲಕ್ಷ್ಮಿ ಯೋಜನೆನ ನಿಮಗೆ ಕೊಡ್ತೀವಿ, 2,000 ರೂಗಳನ್ನು ಮಹಿಳೆಯರಿಗೆ ಕೊಡ್ತೀವಿ, ಮನೆಯ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಮಗೆ ಬರ್ತಾ ಇಲ್ಲ ಅಂತೇಳಿ ಒಂದು ಪ್ರತಿಭಟನೆಗಳು ಶುರುವಾಗಿದೆ ಸ್ನೇಹಿತರೆ. ಅದೇ ರೀತಿ ಮತ್ತೆ ಇನ್ನೊಂದು ಸಲ ಸುದ್ದಿಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ, ಒತ್ತಡವನ್ನು ಹಾಕ್ತಾ ಇದ್ದಾರೆ ಸರ್ಕಾರದ ಮೇಲೆ. ಇವತ್ತು ಎಲೆಕ್ಷನ್ ಕೂಡ ಆಗಿದೆ, ಅದಕ್ಕೋಸ್ಕರ ನೀವು ಗೆದ್ದಿದ್ದೀವಿ ಅಂತ ಹೇಳಿ ಇವತ್ತು ನಮ್ಮನ್ನು ನೆಗ್ಲೆಕ್ಟ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಥರ ಹೇಳ್ತಾ ಇರೋದಕ್ಕೆ, ಇನ್ನೊಂದು ಸಲ ಎಲೆಕ್ಷನ್ ಬರುತ್ತೆ ನಿಮಗೆ, ಆವಾಗ ನಮ್ಮ ಹತ್ರ ಕೇಳಕ್ಕೆ ಬರ್ತೀರಾ ಅಂತ ಹೇಳಿ ಕೂಡ ಮಹಿಳೆಯರು ಒಂದು ಜೋರಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಒಂದು ಹೇಳಬೇಕು ಅಂತಂದರೆ, ಅವರು ನಿಲ್ಲಿಸೋದಿಲ್ಲ, ಖಂಡಿತವಾಗ್ಲೂ ಅವರು ನಿಲ್ಲಿಸೋದಕ್ಕೆ ಚಾನ್ಸೇ ಇಲ್ಲ. ಅವರು ಸರ್ಕಾರ ನಿಂತಿರೋದೇ ಈ ಒಂದು ಗ್ಯಾರಂಟಿ ಯೋಜನೆ ಮೇಲೆ. ಅದೇನಾದರೂ ನಿಲ್ಲಿಸಿದ್ರೆ ಜನ ಯಾರು ಕೂಡ ಅವ್ರಿಗೆ ಬೆಂಬಲನ ಕೊಡಲ್ಲ. ಆಗ ಸರ್ಕಾರ ಬಿದ್ದೋಗುತ್ತೆ ಅಂತ ಗೊತ್ತು. ಸ್ವಲ್ಪ ತಡ ಆಗ್ಬೋದು, ಸ್ವಲ್ಪ ತಿಂಗಳು, ಸ್ವಲ್ಪ ದಿನ, ಅಂದರೆ ಜುಲೈ 10ನೇ ತಾರೀಕು, ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಬಂದು ಸೇರ್ಬೋದು ಅಂತೇಳಿ ನಮಗೆ ಮೂಲಗಳ ಪ್ರಕಾರ ತಿಳಿಸಿದ್ದಾರೆ. ಆದರೆ ಇನ್ನೂ ಕೂಡ ಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ. ಟ್ರೆಜರಿಯಿಂದ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವತ್ತೂ ಒಂದು ಡೇಟನ್ನು ಕೊಡಿ ಮೇಡಮ್ ಅಂತ ಕೇಳಿದಾಗ ಅವ್ರು ಇನ್ನೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಸ್ನೇಹಿತರೆ. ಆದರೆ ಒಂದೊಂದು ಗ್ಯಾರಂಟಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆನ ನಿಲ್ಲಿಸೋದಿಲ್ಲ ಅಂತ ಅಂದ್ಕೊತೀವಿ. ಯಾಕಂತಂದರೆ, ಸರ್ಕಾರದಲ್ಲಿ ಮೂಲವಾಗಿ ಸರ್ಕಾರಕ್ಕೆ ಓಟ್ ಅನ್ನೋದು ಬಿದ್ದಿರೋದೇ ಮಹಿಳೆಯರಿಂದ. ಅದು ಗೃಹಲಕ್ಷ್ಮಿಗೆ ನಮಗೆ 2,000 ರು ಹಣ ಬರುತ್ತೆ ಅಂತ ಹೇಳಿ ಜನಗಳು, ಅದರಲ್ಲೂ ಹೆಣ್ಮಕ್ಳು ಓಟ್ ಹಾಕಿದ್ದಾರೆ. ಅದನ್ನೇನೋ ನಿಲ್ಲಿಸಿದ್ರೆ ನಿಜವಾಗ್ಲೂ ಕೂಡ ಅವ್ರು ಹೋಗಿ ವಿಧಾನಸೌಧ ಮುಂದೆನೇ ಪ್ರತಿಭಟನೆ ಮಾಡಿಬಿಡ್ತಾರೆ ಅಂತ ಅಂದ್ಕೊತಾರೆ. ಅದಕ್ಕೋಸ್ಕರ ಅದನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು, ಅದರಿಂದ ಆ ಥರ ಆಗುತ್ತೆ. ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇನ್ನು ಗೃಹಲಕ್ಷ್ಮಿಯರು ಏನು ಅಂತಂದರೆ, ನೀವು ಸ್ವಲ್ಪ ಜನ 15% ಕಾರ್ಡ್ಗಳನ್ನ ಗೃಹಲಕ್ಷ್ಮಿಯರಿಗೆ ಅರ್ಜಿನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತಿಂದ 12ನೇ ಕಂತು 13ನೇ ಕಂತು ಬರುತ್ತಲ್ಲ, ಆವಾಗ 50% ಜನಕ್ಕೆ ಬರೋದಿಲ್ಲ. ಯಾಕಂತ ಅಂದರೆ, ಅದರಲ್ಲಿ ಸ್ವಲ್ಪ ಜನ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಸುಳ್ಳು ಅರ್ಜಿಗಳನ್ನ ಹಾಕಿದ್ದಾರೆ. ಮನೆಯಲ್ಲಿ 3-4 ಜನ ಹೆಣ್ಮಕ್ಳಿದ್ರೂ ಕೂಡ ಎಲ್ಲರೂ ಕೂಡ ಅದಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಒಂದೇ ಮನೆಯಲ್ಲಿದ್ದು ಕೂಡ ತುಂಬ ಜನ 4-5 BPL ಕಾರ್ಡ್ ಇರುತ್ತೆ, ಎಲ್ಲರೂ ಕೂಡ ಅಪ್ಲೈ ಮಾಡಿರ್ತಾರೆ, ಎಲ್ರಿಗೂ ಕೂಡ ಹಣ ಬರ್ತಾ ಇದೆ. ಆದರೆ ಹಾಗೆ ಮಾಡೋ ಆಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಅಂಥವ್ರನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿ ಕೊಟ್ಟು ಕರ್ನಾಟಕದವರೇ ಅಲ್ದೋರು ಇರ್ತಾರೆ, ತಮಿಳ್ನಾಡು, ಬೆಂಗಳೂರಲ್ಲಿ ತುಂಬ ಔಟರ್ ಸ್ಟೇಟರೇ ಇರ್ತಾರೆ, ತಮಿಳ್ನಾಡು, ಆಂಧ್ರ, ಕೇರಳ, ಅವರೆಲ್ಲ ಸುಳ್ಳಾಗಿ ಒಂದು ಆಧಾರ್ ಕಾರ್ಡ್ನ ಮಾಡಿಸ್ಕೊಳೋದೇ ಆಗಲಿ, BPL ಕಾರ್ಡ್ನೇ ಮಾಡಿಸ್ಕೊಳೋದಾಗಲಿ ಮಾಡಿಸ್ಕೊಂಬಿಟ್ಟು ಇವತ್ತು ನಮ್ಮ ಸರ್ಕಾರದ ಸವಲತ್ತುಗಳನ್ನು ತೊಗೊಳ್ತಾ ಇರ್ತಾರೆ. ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಗ್ರಾಮೀಣ ಭಾಗದಲ್ಲಿ ಏನು ಅಂದರೆ, ಒಂದೇ ಮನೆಯಲ್ಲೇ ಇದ್ದು ಕೂಡ 4-5 ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ, BPL ಕಾರ್ಡ್ಗಳನ್ನ. BPL ಕಾರ್ಡಲ್ಲಿ ತುಂಬ ಸವಲತ್ತುಗಳಿರುತ್ತೆ ಅನ್ನೋ ಕಾರಣದಿಂದ ಮಾಡಿಸ್ಕೊಂಡಿರ್ತಾರೆ. ಅಂಥವ್ರನ್ನ ಗೃಹಲಕ್ಷ್ಮಿ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನ ಮನೆಯ ಬಾಗಿಲಿಗೆ ಅಧಿಕಾರಿಗಳು ಬಂದು ಕ್ಯಾನ್ಸಲ್ ಮಾಡೋ ಮಟ್ಟಿಗೆ ಸರ್ಕಾರ ಶಿಸ್ತುಬದ್ಧ ಕ್ರಮಗಳನ್ನು ತಗೊತಾ ಇದೆ ಸ್ನೇಹಿತರೆ. ಆದ್ದರಿಂದ ನೀವೇನಾದರೂ ಈ ಥರ ಕ್ರಮದಿಂದ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಹಣವನ್ನು ಪಡ್ಕೊತಾ ಇದ್ದರೆ, ನೀವೇ
ಮುಂದೆ ನಿಂತ್ಕೊಂಡು ನಿಮ್ಮ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಬೆಟರ್. ಇದು ಮಾಡಿದ್ರೆ ಸರಿಯಾಗುತ್ತೆ. ಇಲ್ದಿದ್ರೆ ನೀವು ಸರ್ಕಾರದ ಒಂದು ಏನು ನಿಯಮದಂತೆ ನಿಮಗೆ ಒಂದು ಹಣವನ್ನು ಕೊಡಬೇಕಾಗುತ್ತೆ ಸರ್ಕಾರಕ್ಕೆ ನೀವು. ಅದರಿಂದ ತಪ್ಪಿಸ್ಕೊಬೇಕು ಅಂದರೆ ನೀವು ಬೆಟರ್ ಹೀಗೆ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.